ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇದನ್ನು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆಫ್ಟರ್ ಅ ಲಾಂಗ್ ಗ್ಯಾಪ್ ಅಂತ ಹೇಳ್ಬೋದು ಈ ಒಂದು ವಿಡಿಯೋ ರೆಕಾರ್ಡ್ ಮಾಡಿದ್ದು. ಸೊ ಏನಕ್ಕೆ ಅಂತಂದರೆ, ಎಲ್ಲರಿಗೂ ಗೊತ್ತಿರೋಂಗೆ ಮೈಸೂರಲ್ಲಿ ಅಂದಮೇಲೆ ದಸರಾ ನವರಾತ್ರಿ ಅಂತಂದ್ರಂತೂ ನಾನು ಪೂಜೆ ಮಾಡ್ತಾಯಿದ್ನಲ್ವ, ಸೊ ಅದಕ್ಕೋಸ್ಕರನೇ ಆ ಟೈಮಲ್ಲಿ ತುಂಬ ಬ್ಯುಸಿ ಇದೆ, ಯಾವುದೂ ವೀಡಿಯೋಸ್ಗಳನ್ನ ಮಾಡೋಕ್ಕಾಗಲಿಲ್ಲ. ಸೊ ದಸರಾದೊಂದು ವೀಡಿಯೋ ಇದೆ, ಅದು ನಾಳಿದ್ದಷ್ಟರಲ್ಲಿ ಹಾಕ್ತೀನಿ. ಸೊ ಅದ್ರ ಮಧ್ಯದಲ್ಲಿ ಇದೊಂದು ವೀಡಿಯೋ ಅಪ್ಲೋಡ್ ಮಾಡೋಣ, ಅದೊಳ್ಳೆ ಶನಿವಾರ ಅಲ್ವಾ ಅಂತ ಅಂದ್ಬಿಟ್ಟು ಸೊ ಈ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೆ. ಸೊ ನೋಡಿ, ಏನಾದರೂ ಒಂದು ಅಂದ್ಕೊಂಡ್ರೆ ಅದು ಒಳ್ಳೆ ಮನಸ್ಸಿಂದ ಅಂದ್ಕೊಂಡ್ರೆ ಅದು ಹಾಗೇ ಆಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಅಂತ ಹೇಳ್ಬೋದು. ಸೊ ನಾನು ಅವತ್ತು ಶನಿವಾರ ಆಗಿತ್ತು. ಸೊ ಅವತ್ತು ಹೇಗಾದರೂ ಮಾಡಿ ಅದು ಒಂದು ಯೂಟ್ಯೂಬ್ ಚಾನಲಲ್ಲಿ ಒಂದು ತಿರುಪತಿ ವಿಷಯ ಕೇಳಿದ್ದೆ. ಸೊ ರೀಸೆಂಟಾಗಿ ಅವಾಗ ತಾನೇ ಕೇಳಿದ್ದೆ. ಸೊ ನಾಳೆ ಶನಿವಾರ ಅಲ್ವಾ, ಸೊ ದೇವರ ಒಂದು ಅಭಿಷೇಕ ನೋಡಬೇಕು ಅಂತ ಏನೋ ಒಂದು ಮನಸ್ಸಲ್ಲಿ ಅನ್ನಿಸ್ಬಿಡ್ತು. ಸೊ ಅದಕ್ಕೋಸ್ಕರನೇ ನಮ್ಮ ಮನೆ ಹತ್ರ ಒಂದು ದೇವಸ್ಥಾನ ಇದೆ, ಶ್ರೀನಿವಾಸನ ದೇವಸ್ಥಾನ. ಸೊ ಅಲ್ಲೇ ಹೋಗಿದ್ದು ಬಂದ್ಬಿಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಬಟ್ ಅವತ್ತು ಸ್ವಲ್ಪ ಲೇಟಾಗಿ ಆಯಿತು, ಹೋಗೋಷ್ಟರಲ್ಲಿ 8:30 ಆಗ್ಬಿಟ್ಟಿತ್ತು. ಸೊ ನೋಡಿ ನಮ್ಮ ಥಾಟ್ಸ್ ಕರೆಕ್ಟಾಗಿದ್ದರೆ ಎಲ್ಲ ಚೆನ್ನಾಗಾಗುತ್ತೆ ಅಂತಂತಾರಲ್ಲ, ಸೊ ಅದಕ್ಕೋಸ್ಕರನೇ ಅಲ್ಲಿ ಅವಾಗ ತಾನೇ ಅಭಿಷೇಕ ಶುರುವಾಗಿತ್ತು. ಅಂದರೆ ಇಲ್ಲಿ ಇನ್ನೂ ಶುರುವಾಗಿರಲಿಲ್ಲ, ಲಕ್ಷ್ಮೀ ವಿಗ್ರಹಕ್ಕೆ ಆವಾಗ ತಾನು ಗಣೇಶನ ವಿಗ್ರಹಕ್ಕೆ ಮುಗಿಸ್ಬಿಟ್ಟು ಲಕ್ಷ್ಮೀ ವಿಗ್ರಹಕ್ಕೆ ಶುರು ಮಾಡಿದರು. ಸೊ ಆ ಟೈಮಲ್ಲಿ ಕರೆಕ್ಟಾಗಿ ಹೋದ್ವಿ. ಸೊ ವೆಂಕಟೇಶ್ವರನ ಒಂದು ಅಭಿಷೇಕ, ಪಂಚಾಮೃತ ಅಭಿಷೇಕ ನೋಡ್ದಂಗೆ ಆಯಿತು ಅಂತ ಹೇಳ್ಬೋದು. ಸೊ ಅದೇನೋ ಗೊತ್ತಿಲ್ಲ, ಅವತ್ತಂತೂ ನಾನು ನೋಡಬೇಕು, ಆ ಒಂದು ಅಭಿಷೇಕ ನೋಡಬೇಕು ಅಂತ ಅನ್ನಿಸ್ಬಿಡ್ತು. ಏಕೆಂದರೆ ನೋಡಿ, ಒಂದೊಂದು ಸರಿ ಆ ಥರ ಅನಿಸುತ್ತೆ ನೋಡಿ ಅಲ್ಲಿ. ಆಮೇಲೆ ನಾನು ಕೂಡ ಹಾಲು ತೊಗೊಂಡೋಗಿದ್ದೆ ಸೊ ದೇವ್ರಿಗೆ ಅಭಿಷೇಕಕ್ಕೆ ಅಂತ ಅಂದ್ಬಿಟ್ಟು. ಇಲ್ಲಾಂದರೆ ಈ ಥರ ಏನಾದ್ರು ಹೋದಾಗ ನಾವು ರೀಸೆಂಟಾಗಿ ನಮ್ಮ ಮನೆ ಹತ್ರ ಏನಾದರೂ ಸಿಗಲಿಲ್ಲ ಅಂತಂದರೆ ನಾವು ಹತ್ರದಲ್ಲಿ ಏನು ಸಿಗುತ್ತೆ ಸೊ ಅದನ್ನೇ ತೊಗೊಂಡ್ಬಿಡ್ತೀವಿ. ಸೊ ಹಾಲು ತೊಗೊಂಡೋಗಿ ಕೊಟ್ಟರೆ ಅಲ್ಲಿ ದೇವಸ್ಥಾನಕ್ಕೆ ಯೂಸ್ ಆಗುತ್ತೆ, ಪೂಜೆಗೆ ಪ್ರಸಾದಕ್ಕೆ ಅಂತ. ಸೊ ಇನ್ನೂ ಅಭಿಷೇಕ ಆಗದೆ ಇರೋದ್ರಿಂದ ನಮ್ಮ ಹಾಲನ್ನು ಕೂಡ ಜೊತೆಗೆ ಸೇರಿಸ್ಕೊಂಡ್ರು ಅಂತ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಆಯಿತು ದೇವರಿಗೆ ಅಭಿಷೇಕ ಅಂತ. ಸೊ ಅದನ್ನೇ ಅಲ್ವಾ ಹೇಳೋದು, ಮ್ಯಾನಿಫೆಸ್ಟೇಷನ್ ಅಂತಲೂ ಹೇಳ್ತಾರೆ ಇವಾಗೆಲ್ಲರೂ. ಸೊ ನಾವು ಏನು ಒಳ್ಳೆ ಮನಸ್ಸಿಂದ ಕೇಳ್ಕೊತೀವಿ ಅದು ಆ ದೇವರಿಗೆ ರೀಚ್ ಆಗುತ್ತೆ ಅಂತ ಅನ್ನೋದಕ್ಕೆ ಇದೆ ನಿಜವಾಗ್ಲೂ ಸಾಕ್ಷಿ ಅಂತ. ಯಾಕೆಂದರೆ ಯಾವತ್ತೂ ನಾನು ಆ ಥರ ಅಂದ್ಕೊಳ್ದೇ ಇದ್ದವಳು, ಅವತ್ತಂತೂ ಯಾಕೋ ದೇವರ ಒಂದು ಅಭಿಷೇಕ ನೋಡಬೇಕು, ಯಾವುದೋ ಒಂದು ಪಾಡ್ಕಾಸ್ಟಲ್ಲಿ ನೋಡ್ತಾ ಅಲ್ಲಿ ಅವರು ಹತ್ರದಿಂದ ದೇವ್ರನ್ನ ನೋಡಿದ್ವಿ ಅಂತ ಅಂದ್ಕೊಂಡು ಏನೋ ಮಾತಾಡ್ತಾಯಿದ್ರು. ಸೊ ಈ ಟೈಮಲ್ಲಿ ಈಗ ಅರ್ಜೆಂಟಾಗಿ ತಿರುಪತಿಗೆ ನಿಜವಾಗ್ಲೂ ತಕ್ಷಣಕ್ಕೆ ಹೋಗೋಕ್ಕಾಗುತ್ತಾ? ಅಲ್ಲೆಲ್ಲ ಏನೇ ಇದ್ರೂ ಮಿನಿಮಮ್ ಅಂದರೂ 3-4 ತಿಂಗಳು ಮುಂಚೆನೇ ಬುಕ್ಕಿಂಗ್ ಎಲ್ಲ ಮಾಡ್ಕೊಂಡಿರ್ತಾರೆ. ಸೊ ಅದಕ್ಕೋಸ್ಕರನೇ ಈಗ ಪ್ರೆಸೆಂಟು ಹೆಂಗಪ್ಪ ನಾವು ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ನಮ್ಮ ಮನೆ ಹತ್ರನೂ ಇದೆಯಲ್ಲ, ನೋಡೋಣ ಅಲ್ಲೇ ಆದರೆ ಹೋಗೋಣ ಅಂತ ಅಂದ್ಕೊಂಡು ನನಗೆ ಆ ಥರ ಮನಸ್ಸು ಒಲಿದ್ದು. ಸೊ ಅದಕ್ಕೇ ನಾನು ಆ ಥರ ಅಂದ್ಕೊಂಡೆ. ಸೊ ಅಲ್ಲಿ ಹೋದ ತಕ್ಷಣವೇ ನಮ್ಗೆ ಅಭಿಷೇಕದ ಪೂರ್ತಿ ದರ್ಶನ ನಮಗೆ ಸಿಕ್ತು. ಪಾಪನೂ ನೋಡಿದ್ಲು, ಎಲ್ಲ ನೋಡಿದ್ರು. ಹಂಗಾದ್ರೂ ಅವಳು ಚಿಕ್ಕ ಮಕ್ಕಳಲ್ವ, ಆಟಗಳು ಹಂಗೂ ಹೊರಗಡೆ ಎಲ್ಲ ಅಲ್ಲಿ ಗಾರ್ಡನ್ ಥರ ಇತ್ತು. ಸೊ ಅಲ್ಲೆಲ್ಲ ಹೋಗಿ ಆಟ ಆಡ್ತಾಯಿದ್ಲು ಅವಳು. ಸೊ ನಾವು ಅವಳನ್ನ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನಂತೂ ಪೂರ್ತಿ ಅಭಿಷೇಕ ನೋಡೋದ್ರಲ್ಲೇ ತಲ್ಲಿನಳಾಗ್ಬಿಟ್ಟಿದ್ದೆ ಅಂತ ಹೇಳ್ಬೋದು. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಆ್ಯಸ್ ಯೂಶ್ವಲ್ ಎಲ್ರಿಗೂ ಗೊತ್ತಿರೋ ಹಾಗೆಯೇ ಫಸ್ಟು ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಎಳ್ನೀರು ಮತ್ತು ಲಾಸ್ಟಲ್ಲಿ ನೀರು, ಈ ಇಷ್ಟರಲ್ಲಿ ಅಭಿಷೇಕ ಮಾಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ರು ಅಂದರೆ, ಇದು ಅಲ್ಲಿ ನಮ್ಮ ಏರಿಯಾದಲ್ಲಿ ಇರೋದು. ಅಲ್ಲಿ ಒಬ್ಬರು ಅಜ್ಜಿ ಇದ್ದಾರೆ. ಸೊ ಅವ್ರಿಗೆ ಅದು ದೇವಸ್ಥಾನ ಕಟ್ಟಿಸ್ಬೇಕು ಅಂತ ಅವ್ರಿಗೆ ಮನಸ್ಸಾಯಿತು. ಸೊ ದೇವರೇ ಬಂದು ಒಂದು ಸ್ವಲ್ಪ ಕನ್ಸಲ್ಲಿ ಬಂದೆಲ್ಲ ಸೂಚನೆ ಕೊಡುತ್ತಲ್ಲ, ಸೊ ಆ ಥರ ಎಲ್ಲ ಆಗಿ ದೇವಸ್ಥಾನ ಕಟ್ಟಿಸ್ಲೇಬೇಕು ಅಂತ ಅಂದ್ಬಿಟ್ಟು ಅವ್ರು ಕಟ್ಟಿಸಿದಂತೆ. ಪೂರ್ತಿ ಅದ್ರ ಹಿಸ್ಟ್ರಿ ನಾನು ಕೇಳೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ಅವರು ಕೂಡ ಬ್ಯುಸಿ ಇರ್ತಾರೆ. ಸೊ ಆ ಟೈಮಲ್ಲಿ ಲಾಸ್ಟ್ ಟೈಮ್ ನಾವು ಯಾವುದು ಅಲ್ಲಿ ಪೂಜೆಗೆ ಹೋಗ್ತಾಯಿದ್ವಿ ಬೆಳಗ್ಗೆ ಹೊತ್ತು, ಧನುರ್ಮಾಸದ ಪೂಜೆಗೆ. ಸೊ ಆವಾಗ ಅವರು ಫ್ರೀ ಇದ್ರಲ್ಲ, ಆವಾಗ ಒಂದು ಸರಿ ಹೇಳಿದರು. ಸೊ ಇಷ್ಟು ಅದರ ಒಂದು ಹಿನ್ನೆಲೆ ಅಂತ ಹೇಳ್ಬೋದು. ಇನ್ನೂ ಡೀಟೇಲ್ಸ್ ನಾನು ಕೂಡ ಕೇಳೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ಪೂರ್ತಿ ಅದೇನು ಅವ್ರ ಪರ್ಸ್ನಲ್ ಅಲ್ವಾ, ಅದೆಲ್ಲ ಹಿಂಗೆ ತುಂಬ ಡೀಟೇಲಾಗಿ ಕೇಳೋದು ಅಂತ ಅಂದ್ಬಿಟ್ಟು ನಾನು ಸುಮ್ಮನಾದೆ.
ಸೊ ಚೆನ್ನಾಗಾಯಿತು, ಪೂಜೆ ಅಭಿಷೇಕ ಎಲ್ಲ ಚೆನ್ನಾಗಾಯಿತು. ಅಭಿಷೇಕ ಆದ ತಕ್ಷಣ ನೋಡಿ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ರು ಶ್ರೀನಿವಾಸನಿಗೆ ಅಂತ ಅಂದ್ಬಿಟ್ಟು. ಸೇಮ್ ಅಲ್ಲಿ ತಿರುಪತಿಲಿ ಯಾವ ರೀತಿ ತೋಮಾಲೆ ಅಲಂಕಾರ ಮಾಡ್ತಾರೆ, ಸೊ ಇಲ್ಲೂ ಕೂಡ ತೋಮಾಲೆ ಹಾಕಿದರು. ತೋಮಾಲೆ ಅಂದರೆ ಫುಲ್ ಮಾಲೆ ಎಲ್ಲ ಮೇಲಿಂದ ಒಂದು ದೊಡ್ಡ ಮಾಲೆನ ಬಿಟ್ಬಿಡ್ತಾರೆ ಆ ಕಡೆ ಈ ಕಡೆ. ಸೊ ಅದನ್ನು ತೋಮಾಲೆ ಅಂತ ಹೇಳ್ತಾರೆ. ತಿರುಪತಿಲಿ ಅದೇ ಒಂದು ಸೇವೆ ಇದೆ, ತೋಮಾಲೆ ಸೇವೆ ಅಂತ. ಸೊ ಆ ಥರ ನಿಜವಾಗ್ಲೂ ಖುಷಿ ಆಯಿತು ಅಂತ ಹೇಳ್ಬೋದು. ಅವತ್ತಂತೂ ಅಂದ್ಕೊಂಡಿದ್ದು ನಿಜವಾಗ್ಲೂ ಅದಕ್ಕೆ ಹೇಳೋದು, ನಾವು ಒಳ್ಳೆ ಮನ್ಸಿದ್ದು ಮಾಡಿದ ದೇವರು ಹೆಂಗಾದರೂ ಕರ್ಸ್ಕೊಂಡ್ಬಿಡ್ತಾನೆ ಅಂತ ನೆನಪಿಸ್ಕೋಬೇಕು. ನಾವು ದೇವ್ರಿಗೆ ಒಂದು ಒಳ್ಳೆ ರೀತಿ ನಡ್ಕೋಬೇಕು, ಅಷ್ಟೇ ಆ ದೇವ್ರು ಎಕ್ಸ್ಪೆಕ್ಟ್ ಮಾಡೋದು. ನಾವು ಕಲ್ಮಶ ಇಟ್ಕೊಂಡು ಏನೋ ಇದು ಮಾಡಿದ್ರೆ ಅದು ಆಗ್ತಿರೋ ಕೆಲಸ. ಸೊ ಹಾಗೆ ಶುದ್ಧವಾದ ಮನಸ್ಸಿಂದ ಕೇಳ್ಕೊಂಡ್ರೆ ದೇವರು ಒಲಿತಾನೆ. ತಿರುಪತಿ ತನಕ ಅಲ್ಲದೆ ಇದ್ರೂ ಅಟ್ಲೀಸ್ಟ್ ಒಟ್ಟಿನಲ್ಲಿ ನಾನು ಕೇಳಿದ ತಕ್ಷಣ ನನಗೆ ಅದು ಸಿಕ್ತಲ್ವ. ನಾನು ಅಭಿಷೇಕ ನೋಡಬೇಕು ಅಂತಂದೆ, ಬೆಳಗ್ಗೆ ಕರೆಕ್ಟಾಗಿ ಅದು ಲೇಟಾಗಿ ಹೋಗಿದ್ದೆ, 8:30 ಮೇಲೆ ಹೋದಷ್ಟರಲ್ಲಿ ಆಗ್ಬಿಟ್ಟಿರ್ತೀನೋ ಅನ್ನೋಷ್ಟರಲ್ಲಿ ನನ್ನ ದೃಷ್ಟಕ್ಕೆ ಆವಾಗ ತಾನೇ ಶುರು ಆಯಿತು ಅಭಿಷೇಕ. ಸೊ ಹಾಗೆ ನನಗಂತೂ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ಸೊ ಆವಾಗವಾಗ ಹೋಗ್ತಾ ಇರ್ತೀವಿ ನಾವು ಇಲ್ಲಿಗೆ. ಅಲ್ಲೇ ನಿಯರೆಸ್ಟ್ ಎಲ್ಲ ಜನಗಳು ಕೂಡ ಬಂದಿದ್ದರು, ಬಟ್ ಜಾಸ್ತಿ ಏನಿರಲಿಲ್ಲ, ಯಾಕೆಂದರೆ ಇಲ್ಲೆಲ್ಲ ಸ್ವಲ್ಪ ಜನಸಂಖ್ಯೆ ಕಡಿಮೆ ಇರೋದ್ರಿಂದ ಸೊ ತುಂಬ ಗೊತ್ತಿರೋರು ಮಾತ್ರ ಅಷ್ಟೇ. ಸೊ ಪೂಜೆ ಎಲ್ಲ ಚೆನ್ನಾಗಾಯಿತು. ಎಲ್ಲ ಆದಮೇಲೆ ಅಲ್ಲಿ ಪ್ರಸಾದ ಎಲ್ಲ ಅಲ್ಲೇ ಇತ್ತು. ಸೊ ಬ್ರೇಕ್ಫಾಸ್ಟ್ಗೂ ಕೂಡ ಎಲ್ಲರೂ ಕೂಡ ಪ್ರಸಾದ ಮಾಡ್ಕೊಂಡ್ಬಂದಿರೋಲ್ಲ ಆ ತಿಂಡಿ ಎಲ್ಲ. ಸೊ ಅದಾದಮೇಲೆ ನಮ್ಮ ಪಾಪು ಗೋವಿಂದ ಒಂದು ಹಾಡು ಹೇಳ್ತೀನಿ ಅಂತಂದು, ಸೊ ಆಯಿತು ಬಾ ಅಂತ ಕರ್ಕೊಂಡೋದೆ. ಗೋವಿಂದ ಗೋವಿಂದ ಹೇಳಚಿ ನೀನು ಒಳಗಡೆ ಹಾಕಿ ಹೇಳಚಿ ಗೋವಿಂದ ಹರಿ ಗೋವಿಂದ ಹೇಳಿ. ಗೋವಿಂದ ದುಷ್ಟ ಸಂಹಾರ ಗೋವಿಂದ ವರಹ ಮೂರ್ತಿಯ ಗೋವಿಂದ 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 ಗೋವರ್ಧನೋತ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಹೇಳು. ಆಚಿಲ್ಲ ಪಾದ ನೋಡೋಣ. ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಕಮಲದಳಾಕ್ಷ ಗೋವಿಂದ ಕಾಮಿತಮಲದಾಯಕ ಗೋವಿಂದ ಕುಲನಂದನ ಗೋವಿಂದ ವಜ್ರ ಕವಚಧರ ಗೋವಿಂದ ವೈದೇತಿಮಾಲ ಗೋವಿಂದ. ರಾಧೆ ಗೋವಿಂದ ಹೇಳೋ. ಅನಾಥನಾದ ಹೇಳು ಕರೆಕ್ಟ್ ನೋಡಿ. ಅದಾದಮೇಲೆ ಅವಳು ಕೂಡ ಎಲ್ಲ ಹಾಡೆಲ್ಲ ಹೇಳಿದ್ಲು. ಸೊ ತಿಂಡಿನೂ ಕೂಡ ಎಲ್ಲ ಅಲ್ಲೇ, ಅಂದರೆ ಪ್ರಸಾದ ಎಲ್ಲ ಇತ್ತಲ್ವ, ಸೊ ಅಲ್ಲೇ ಆಯಿತು. ಅದಾದಮೇಲೆ ಒಂದು ಫೋಟೋ ತೊಗೊಂಡು ದೇವ್ರಿಗೆ ಮತ್ತೆ ಇನ್ನೊಂದು ಸರಿ ನಮಸ್ಕಾರ ಮಾಡಿ ಬಂದ್ವಿ. ಸೊ ಇದು ನೋಡಿ, ಇದೇನೆ ಗರುಡಗಂಬ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವರು ಅಂತಂದರೆ. ಸೊ ತುಂಬಾ ಅಲ್ಲಿ ಲಿಮಿಟೆಡ್ ಮನೆಗಳಿರೋದು. ಸೊ ಅದರಿಂದ ನಡ್ಕೊಂಡೇ ಹೋಗ್ಬೇಕಾಗುತ್ತೆ. ಹೋಗ್ಬೇಕಾದ್ರೆ ಆಟೋದಲ್ಲಿ ಹೋದ್ವಿ, ಬರುವಾಗ ನಡ್ಕೊಂಬಂದ್ವಿ. ಹಾಗೆಯೇ ಅಲ್ಲಿ ನಮ್ಮ ಮನೆ ಹತ್ರ ಕೊರಗಜ್ಜ ದೇವಸ್ಥಾನ ಹೊಸದಾಗಿ ಓಪನ್ ಆಗಿದೆ. ಮೊದಲು ಇತ್ತು, ಸೊ ಅದು ಕ್ಲೋಸ್ ಮಾಡಿಬಿಟ್ಟು ಇದು ಬೇರೆ ಓಪನ್ ಮಾಡಿದ್ದಾರೆ. ಸೊ ಅಲ್ಲಿಗೂ ಕೂಡ ಹೋಗಿದ್ದು ಬಂದ್ಬಿಡೋದ ಅಂತಂದ್ಬಿಟ್ಟು ಅಲ್ಲಿಗೂ ಕೂಡ ಹೋದ್ವಿ. ಹೆಂಗೋ ಆ ಕಡೆಯಿಂದನೇ ಬಂದ್ವಲ್ಲ ಅಂತ ಅಂದ್ಬಿಟ್ಟು. ಸೊ ನೋಡಿ, ದೇವ್ರುಗಳಿಗೆ ಏನೂ ಇದಿಲ್ಲ, ಇಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೋಗಬೇಕು ಆ ಥರ ಏನೂ ಕಟ್ಟಿಲ್ಲ ಅಂತ ಹೇಳ್ಬೋದು. ಸೊ ಎಲ್ಲ ದೇವರು ಒಂದೇ ಅಲ್ವಾ. ಸೊ ಅದಕ್ಕೋಸ್ಕರನೇ ನಮ್ಮ ಮನಸ್ಸು ಪವಿತ್ರವಾಗಿರ್ಬೇಕು ಅಷ್ಟೇ ಹೇಳೋದು, ಇನ್ನೇನಿಲ್ಲ. ಸೊ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು, ಯಾಕೆಂದರೆ ಅದೇ ಫಸ್ಟ್ ಟೈಮು ನಮ್ಮ ಮನೆ ಹತ್ರ ಇದ್ದಿದ್ದಲ್ವ. ಸೊ ಇವಳು ಒಳಗಡೆ ನೋಡಿ ದೇವಸ್ಥಾನದ ಒಳಗಡೆ ಹೋಗಿ ಗಂಟೆ ಎಲ್ಲ ತೊಗೊಂಡ್ಬಿಟ್ಟು ಇದು ಮಾಡ್ತಾಯಿದ್ಲು. ಹಂಗೆ ಇಷ್ಟೇ ಕೂಗಿದ್ರೂ ಅವಳು ಆಟಗಳು, ಅವರು ಏನು ಪರವಾಗಿಲ್ಲ ಬಿಡಿ ಅಂತಂದರು. ಸೊ ದೇವ್ರಿಗೆ ಮಾಮೂಲಿ ಚಕ್ಲಿ ಇದು ಎಲ್ಲ ಅರ್ಪಿಸ್ಬಿಟ್ಟು ಪೂಜೆ ಎಲ್ಲ ಆಯಿತು. ಸೊ ಅಲ್ಲಿ ಹೊಸ ಕೊರಗಜ್ಜ ದೇವಸ್ಥಾನ ಆವಾಗ ತಾನೇ ಸ್ಟಾರ್ಟಾಗಿ ಒಂದು ವಾರ ಆಗಿತ್ತಷ್ಟೇ. ಸೊ ಅದಕ್ಕೇ ನಾವು ಹೋಗಿರ್ಲಿವಲ್ಲ ಅಂದ್ಬಿಟ್ಟು ಆನ್ ದ ವೇ ಹೋಗಿದ್ದು ಬಂದ್ವಿ. ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ವ್ಲಾಗ್.
ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ. ಸೊ ಅಲ್ಲಿ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಒಂದು ವಿಡಿಯೋನ ನಾನು ಮೊದಲೇ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆವಾಗ ನವರಾತ್ರಿ ಪೂಜೆ ಎಲ್ಲ ಇದ್ದಿದ್ದರಿಂದ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಗೈಸ್. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ. ಬೈ, ಟೇಕ್ ಕೇರ್.